ನೋಡಿ, ಇದು ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಆದೇಶ ಬಂದಿದೆ. 60 ವಿಟ್ನೆಸ್ಸು ಅಂದರೆ ಇಂಪಾರ್ಟೆಂಟ್ ವಿಟ್ನೆಸ್ಸು ಅದನ್ನು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು. 1 ವರ್ಷ ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಲಿಬರ್ಟಿ ಈಸ್ ಗಿವನ್ ಟು ದರ್ಶನ್ ಟು ರಿನ್ಯೂ ಇಸ್ ಲಿಬರ್ಟಿ ಆಫ್ ಬೇಲ್ ಎಂದು ಮಾಡಿದ್ದಾರೆ. ಅಂದರೆ ಅವರಿಗೆ 1 ವರ್ಷ ಆದಮೇಲೆ ಇನ್ನೊಂದು ಹೋಪ್ ಇದೆ. ಸೊ ಇದು ಅನುಕೂಲನಾ ಇಲ್ವಾ ಅನ್ನೋದು ಪ್ರಶ್ನೆ. ನನ್ನ ಪ್ರಕಾರ ಇದು ಒಂದು ಅನುಕೂಲವಾದ ಒಂದು ಆದೇಶ ಅಂತ ಹೇಳ್ತೀನಿ. ಕಾರಣ, ಮೊದಲು ಔಟ್ರೈಟ್ ಬೇಲ್ ಕ್ಯಾನ್ಸಲ್ ಆಯಿತು. ನೋ ಸ್ಪೆಷಲ್ ಪ್ರಿವಿಲೇಜ್ ಶುಡ್ ಬಿ ಶೋನ್ ಟು ದರ್ಶನ್ ಅಂತ ಕೂಡ ಮಾಡಿದ್ರು. ಸ್ಪೆಷಲ್ ಆಗಿ ಅವ್ರಿಗೆ ಕೊಡಬಾರ್ದಂದೆಲ್ಲ ಆಯಿತು. ಈಗ ಅದು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಕಾನೂನು ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡಿ. 1 ವರ್ಷದಲ್ಲಿ ಇಷ್ಟು ವಿಟ್ನೆಸ್ ನೀವು ಮಾಡಲೇಬೇಕು, ಮಾಡಿಲ್ಲ ಅಂದರೆ ಅವ್ರು ರಿನ್ಯೂ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಇದು ನನ್ನ ಪ್ರಕಾರ ದರ್ಶನ್ಗೆ ಒಂದು ಪ್ಲಸ್ ಪಾಯಿಂಟ್. ಅವರು ಬ್ಯಾಸ್ಕಟ್ಟಲ್ಲಿ ಒಂದು ಎಕ್ಸ್ಟ್ರಾ ಫ್ರೂಟು ಬಿದ್ದಿದೆ, ಅದನ್ನು ತಿನ್ಬೋದು ಅವರು. ಆದರೆ ತಕ್ಷಣ ತಿನ್ನೋಂಗಿಲ್ಲ, 1 ವರ್ಷ ಕಾಯ್ದಿದ್ದು ತಿನ್ನಬೇಕು ಅಂತ ಬಂದಿದೆ. ಇಟ್ ಈಸ್ ಪಾಸಿಟಿವ್ ಇನ್ ದಿ ಡಿಫಿಕಲ್ಟ್ ಟೈಮ್ ಆಫ್ ದರ್ಶನ್. ಅದು ಅವರೇ ಇನ್ವೈಟ್ ಮಾಡಿಕೊಂಡ್ರು. ಇದರಲ್ಲಿ ಇದು ಬೇಕಾಗಿಲ್ಲ, ಏನೋ ಅದು ಮಾಡಿದ್ರೋ ಮಾಡಿಲ್ವ ಕೇಸ್ ಬಂದಿದೆ. ಬಟ್ ಅವ್ರ ಲೈಫನ್ನು ಕೋರ್ಟ್ಗಳು ತೀರ್ಮಾನ ಮಾಡುತ್ತೆ. ಏನು ತಿನ್ನಬೇಕು, ಎಷ್ಟು ಗಂಟೆಗೆ ನಿದ್ರೆ ಮಾಡಬೇಕು, ಏನು ಬಟ್ಟೆ ಧರಿಸ್ಬೇಕು, ಹೆಂಗಿರಬೇಕು ಅನ್ನೋದು ಪ್ರತಿಯೊಂದು ವಾಚ್ ಅಂಡರ್ ಸರ್ವೈಲೆನ್ಸಲ್ಲಿ ಇದೆ. ಸುತ್ತ ಗೋಡೆ ಇದೆ, ಗೋಡೆ ಒಳಗಡೆ ಅವರಿದ್ದಾರೆ. ಅವರಲ್ಲಿ ಇದ್ಕೊಂಡು ಎಷ್ಟು ಮಟ್ಟಕ್ಕೆ, ಈಗ ಬಿರಿಯಾನಿ ಬೇಕಂದರೆ ಬಿರಿಯಾನಿ ಸಿಗೋದಿಲ್ಲ, ಕಬಾಬ್ ಬೇಕಂದ್ರೆ ಕಬಾಬ್ ಸಿಗೋದಿಲ್ಲ, ಐಸ್ ಕ್ರೀಮ್ ಬೇಕಂದರೆ ಐಸ್ ಕ್ರೀಮ್ ಸಿಗೋದಿಲ್ಲ. ಇದು ಏನಾಯಿತು, ನಮ್ಮ ದೇಶದಲ್ಲಿ ಇದು ಕಾನೂನು ಇದು ಹಿಂಗೆ ಬಂದಿದೆ. ಅವರ ಜುಡಿಷಿಯಲ್ ಫೈಟಲ್ಲಿ ಇದು ಒಂದು ಹೌದು ಸಣ್ಣ ಜಯ. ನೋಡಿ, ಅದು ಏನನ್ನು ತಿರುವು ತಗೊಳ್ಳುತ್ತೆ ನಮ್ಗೆ ಗೊತ್ತಿಲ್ಲ. ಸಪೋಸು ಒಂದು ಮೆಡಿಕಲ್ ಬೇಲ್ ಸಿಗ್ಬೋದು, ಏನೋ ಆಗ್ಬೋದು, ಏನೋ ಫೈನಲ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಎಷ್ಟಾಗಲೂ ಬೇಲ್ ಪೆಟಿಷನ್ ಆಗ್ಬೋದು. ಹಾಕಿದರೆ ಅದಕ್ಕೆ ಪುರಸ್ಕಾರ ಮಾಡ್ತಾರೆ, ತಿರಸ್ಕರಿಸ್ತಾರೆ, ಅದು ಅವ್ರದ್ದು. ಎನಿವೇ 1 ಇಯರ್ ಆದಮೇಲೆ ಅವ್ರಿಗೆ ಲಿಬರ್ಟಿ ಕೊಟ್ಟಿದ್ದಾರೆ. ನೋಡಿ, ಹೈಕೋರ್ಟ್ ಅಂದರೆ ಈಗ ಅದು ಇನ್ಚಾರ್ಜ್ ಕೋರ್ಟು, ಬೇರೆ ಕೋರ್ಟ್ಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ, ರೆಗ್ಯುಲರ್ ಕೋರ್ಟ್ ವೈಕೆಂಟ್ ಇದೆ. ಈಗ ಹೈಕೋರ್ಟ್ಗೆ ಒಂದು ಸ್ಪೆಷಲ್ ಕೋರ್ಟ್ ಕಾನ್ಸ್ಟಿಟ್ಯೂಟ್ ಮಾಡುವ ಅಧಿಕಾರ ಇದೆ. ಅದಕ್ಕೆ ಸರ್ಕಾರ ಕೇಳಬೇಕು, ಕೇಳ್ತಾರ ಬಿಡ್ತಾರ, ಸ್ಪೆಷಲ್ ಕೋರ್ಟ್ ಆಗುತ್ತಾ ಆಗೋಲ್ವಾ. ಯಾವ ಕೋರ್ಟಲ್ಲಿ ಇದ್ರೇನು 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳನ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂದರೆ ಬೇಲ್ ಮೂವ್ ಮಾಡಿ, ಬೇಲ್ ಕೊಡಿ ಅಂತ ಕೊಟ್ಟಿಲ್ಲ. ಯು ಆರ್ ಅಟ್ ಲಿಬರ್ಟಿ. ಬೇಕಂದರೆ ಬೇಲ್ ಮೂವ್ ಮಾಡ್ಬೋದು, ಇಲ್ಲಾಂದರೆ ಸುಮ್ಮನೆನೂ ಇರ್ಬೋದು. ಇದು ಒಂದು ಪಾಯಿಂಟ್, ಗುಡ್ ಪಾಯಿಂಟ್. ಅವ್ರಿಗೆ ಹಂಗಿಲ್ಲ, ನೀವು ಬೇಲ್ ಹಾಕಿ ಕಾನೂನು ಪ್ರಕಾರ ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಆಗಲಿಲ್ಲ ಅಂದರೆ ಹೈಕೋರ್ಟು, ಅಲ್ಲಿ ಆಗಲಿಲ್ಲ ಮತ್ತೆ ಸುಪ್ರೀಂ ಕೋರ್ಟು. ಸುಪ್ರೀಂ ಕೋರ್ಟಲ್ಲಿ ನನಗೆ ನ್ಯಾಯ ಬೇಕು, ನಾನು ತೊಂದರೆದಲ್ಲಿ ಇದ್ದೀನಿ, ತೊಂದರೆ ಪ್ರಕಾರ ನನಗೆ ಬೇಲ್ ಕೊಡಿ ಎಂದು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ನನ್ನ ಪ್ರಕಾರ ಈ ಆದೇಶ ಏನು ಬಂದಿದೆ ಅದು ದರ್ಶನ್ರವ್ರಿಗೆ ಅನುಕೂಲನೇ ಆಗಿದೆ ಅಂತ ಹೇಳ್ತೀನಿ. ಈಗ ಇನ್ನೊಂದು ಆದೇಶ ಏನು ಮಾಡಿದ್ದಾರೆ, 1 ವರ್ಷದಲ್ಲಿ 60 ಜನ ಪ್ರಮುಖ ಸಾಕ್ಷಿಗಳನ್ನ ನೀವು ಎಕ್ಸಾಮಿನ್ ಮಾಡಬೇಕು. ಕಂಪ್ಲೀಟ್ ಆಗಿಲ್ಲ ಅಂದರೆ ದರ್ಶನ್ರವ್ರಿಗೆ ಲಿಬರ್ಟಿ ಇದೆ, ಅವರು ಬೇಲ್ ಪೆಟಿಷನ್ ಆಗ್ಬೋದಂದು. ಅಷ್ಟು ಮಟ್ಟಕ್ಕೆ ದರ್ಶನ್ರವರಿಗೆ ಇದು ಅನುಕೂಲವಾದ ಆರ್ಡರ್ ಅಂದೇ ಹೇಳ್ತೀನಿ ನಾನು. ಲಿಬರ್ಟಿ ಈಸ್ ಗಿವನ್ ಟು ಪ್ರಿಫರ್ ಎ ಬೇಲ್ ಪೆಟಿಷನ್. ಈಗ ಸುಪ್ರೀಂ ಕೋರ್ಟ್ ಅಂದ ತಕ್ಷಣ ಕ್ಲೋಸ್ ಆಯಿತು. ಸುಪ್ರೀಂ ಕೋರ್ಟ್ ರಿಲ್ಯಾಕ್ಸ್ ಮಾಡಿದ್ದಾರೆ. ನೋಡಿ, 1 ವರ್ಷ ನಿನಗೆ ಬೇಲ್ ಇಲ್ಲ, ಬೇಲ್ ಕೇಳಬೇಡ. ಅದು ಹೇಳಿದ ಮೇಲೆ ಲೋಯರ್ ಕೋರ್ಟು, ಹೈಕೋರ್ಟು ಬೇಲು ಕೊಡೋದಿಲ್ಲ. 1 ವರ್ಷ ಆದಮೇಲೆ ನೀವು ಫೈಲ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಆ ತಡೆನ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಅನುಕೂಲನೇ. 1 ವರ್ಷ ಆದಮೇಲೆ ಬೇಲ್ ಪೆಟಿಷನ್ ಹಾಕ್ತಾರೆ. ಆ ಪರಿಸ್ಥಿತಿ ಹೆಂಗಿದೆ, ಎಷ್ಟು ವಿಟ್ನೆಸ್ ಹಾಸ್ಟೈಲು ಏನು ಬಂದಿದೆ, ಯಾರಾಗಲೂ ವಿಟ್ನೆಸ್ಗಳನ್ನ ಥ್ರೆಟ್ ಮಾಡಿದಾರ, ಇವ್ರು ಹೆಂಗೆ ನಡ್ಕೊಳ್ತಾರೆ, ಇದೆಲ್ಲ ಸರ್ಕಮ್ಸ್ಟೆನ್ಸು ಅಕ್ಯುಮುಲೇಟ್ ಆಗುತ್ತೆ. ಆವಾಗ ಇಲ್ಲ, ಇವರು ಒಳ್ಳೆಯ ಮನುಷ್ಯ, ಜೈಲಲ್ಲಿ ಏನು ಕಿರುಕುಳ ಕೊಟ್ಟಿಲ್ಲ, ವಿಟ್ನೆಸ್ಗಳನ್ನ ಟ್ಯಾಂಪರ್ ಮಾಡಿಲ್ಲ, ಇವ್ರ ಲಾಯರ್ಗಳು ಕರೆಕ್ಟಾಗಿ ಕ್ರಾಸ್ ಮಾಡ್ತಿದ್ರು, ಬೇಕಂತೆ ಡಿಲೇ ಮಾಡಿಲ್ಲ, ಆ ಥರ ಎಲ್ಲ ಕೂಡಿ ಬಂದರೆ ಬೇಲ್ ಕೊಡೋ ಸಾಧ್ಯತೆ ಇದೆ ಎಂದು ಹೇಳ್ಬೋದು. ಕೊಟ್ಟೇ ಕೊಡ್ತಾರೆ ಅಂತ ನಾನು ಹೆಂಗೆ ಹೇಳಕ್ಕೆ ಬರೋದು.
ಪರೋಲ್ ಕೇಳ್ಬೋದು, ಟೆಂಪ್ರವರಿ ಬೇಲ್ ಕೇಳ್ಬೋದು. ಹೆಲ್ತ್ ಅಂದರೆ ಏನು, ಮನುಷ್ಯನಿಗೆ ಯಾವ ಕಾಯಿಲೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಏನಾಗಲ್ಲ ಅಂದರೆ ಮೆಡಿಕಲ್ ಬೇಲ್ ಕೇಳ್ಬೋದು. ಕಂಪ್ಲೀಟ್ಲಿ ಶಟ್ ಅಂತ ಹೆಂಗೆ ಹೇಳ್ತೀರಾ? ಕಾನೂನಲ್ಲಿ 100 ಬೇಲ್ ಪಿಟಿಷನ್ ಆಗ್ಬೋದು, ಆದರೆ ಅದು ಪರಿಗಣಿಸ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ. ಈ ಕ್ಯಾನ್ ಫೈಲ್ ಎನಿ ನಂಬರ್ ಆಫ್ ಬೇಲ್ ಪಿಟಿಷನ್.